ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಂದು ಸಾರಿ ನಿಮ್ಮ ಮುಂದೆ ಬರಲಿಕ್ಕೆ ಕರ್ತನು ಕೊಟ್ಟ ಒಂದು ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ವಂದಿಸುವನಾಗಿದ್ದೇನೆ. ಈ ಸಾಯಂಕಾಲ ವೇಳೆಯಲ್ಲಿ ದೇವರು ಒಂದು ವಾಕ್ಯವನ್ನು ಧ್ಯಾನಿಸೋಣ. ಪ್ರಸಂಗಿ ಗ್ರಂಥ ಪುಸ್ತಕ ಅದರಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಅಂದರೆ ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಈ ರೀತಿಯಾಗಿ ಬರೀತಾ ಇದೆ, ದುರ್ದಿನಗಳು ಬರೋದಕ್ಕಿಂತ ಮುಂಚೆನೇ, ಕೆಟ್ಟ ದಿನಗಳು ಬರೋದಕ್ಕಿಂತ ಮುಂಚೆನೇ, ನಾವು ರೋಗದಲ್ಲಿ ಸಿಗಾಕೊಂಡು ಕಾಯಿಲೆಯಲ್ಲಿ ಬಿದ್ದು ಇನ್ನೇನು ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲಿ, ಎಲ್ಲವನ್ನು ಕಳ್ಕೊಂಡುವಂಥ ಪರಿಸ್ಥಿತಿಯಲ್ಲಿ, ಜೀವನದಲ್ಲಿ ಸಮಾಧಾನ ನೆಮ್ಮದಿ ಇಲ್ಲ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವು ದೇವರ ಆಲಯಕ್ಕೆ ಬರ್ತೀವಿ, ಯೇಸು ಸ್ವಾಮಿ ಬಳಿಗೆ ಬರ್ತೀವಿ. ಪ್ರಿಯ ದೇವರ ಮಕ್ಕಳೇ, ಸ್ವಾಮಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಆ ಕಷ್ಟದ ದಿನಗಳು ಚೆನ್ನಾಗಿಲ್ಲಪ್ಪ ಅಂತ ಹೇಳೋದಕ್ಕಿಂತ ಮುಂಚೆನೇ ನೀನು ಚೆನ್ನಾಗಿರುವಾಗಲೇ ಯೌವನ ಪ್ರಾಯದಲ್ಲೇ ದೇವರನ್ನು ಸ್ಮರಿಸು ಎಂಬುದಾಗಿ. ಇಂಗ್ಲೀಷಲ್ಲಿ ಸ್ಮರಿಸು ಎನ್ನುವ ಪದಕ್ಕೆ ಅರ್ಥ ರಿಮೆಂಬರೆನ್ಸ್ ಅಂತ ಅರ್ಥ ಇದ್ದಾನೆ. ಸ್ಮರಿಸು ಎಂಬುದಾಗಿ ನಾವು ನೋಡುವಾಗ ಯೌವನ ಪ್ರಾಯದಲ್ಲಿ ನಾವು ದೇವರನ್ನು ಸ್ಮರಿಸಬೇಕು, ದೇವರ ಪ್ರೀತಿಯನ್ನು ತಿಳ್ಕೋಬೇಕು, ಸತ್ಯವ ಯಾವುದು ಅಸತ್ಯ ಯಾವುದೆಂಬುದಾಗಿ ತಿಳ್ಕೋಬೇಕು, ಸುಳ್ಳನ್ನು ಹಿಂಬಾಲಿಸುವುದನ್ನು ಬಿಟ್ಟು ಸತ್ಯವನ್ನು ಹಿಂಬಾಲಿಸಬೇಕು. ಸತ್ಯವನ್ನು ತಿಳ್ಕೊಂಡಾಗ ಸತ್ಯ ನಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನಿಮಗೊಂದು ಗೊತ್ತಾ, ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ ಎಂಬುದಾಗಿ, ಆತನು ನಿಜ ದೇವರೆಂಬುದಾಗಿ ಗೊತ್ತಾ. ಆತನು ನಮಗಾಗಿ ಈ ಲೋಕದಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಒಡೆಯನು ನರ ಮನುಷ್ಯನಾಗಿ ಈ ಲೋಕದಲ್ಲಿ ಆತನು ಹುಟ್ಟಿದನು ಎಂಬುದಾಗಿ. ಆತನ ಮನುಷ್ಯನಾಗಿ ಹುಟ್ಟಿ ಆತನು ಬೆಳೆದು 3.5 ವರ್ಷಗಳ ಕಾಲ ಸೇವೆ ಮಾಡಿ ಆನಂತರ ನಮಗಾಗಿ ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಕೊಟ್ಟು ಆತನ ಪ್ರಾಣ ಕೊಟ್ಟ. ಅಷ್ಟೇ ಅಲ್ಲ, 3ನೇ ದಿನ ಬದುಕಿ ಬಂದನು. ಕಾರಣ ನಿಮ್ಮನ್ನು ನಮ್ಮನ್ನು ಮರಣದಿಂದ, ರೋಗದಿಂದ, ಪಾಪದಿಂದ, ಶಾಪದಿಂದ, ಎಲ್ಲ ಕಷ್ಟಗಳಿಂದ ಬಿಡಿಸಿ ನಮಗೆ ನೆಮ್ಮದಿಯನ್ನು, ಸಮಾಧಾನ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು ಎಂಬುದಾಗಿ ನಮಗೆ ಗೊತ್ತಾ. ಆತನ ಹುಟ್ಟಿನಲ್ಲಿ ನಾವು ಎಷ್ಟು ಅದ್ಭುತಗಳು, ಆತನ ಜೀವನದಲ್ಲಿ ಎಷ್ಟು ಅದ್ಭುತಗಳನ್ನು ನಾವು ಕಾಣ್ತೀವಿ. ಪ್ರಿಯರೇ, ಆತನು ದೈವ ಕುಮಾರನಾಗಿದ್ದಾನೆ. ಆತನ ಹುಟ್ಟಿನಲ್ಲಿ, ಆತನ ಬೆಳೆಯುವಾಗ, ತನ್ನ ಸೇವೆಯಲ್ಲಿ, ಆತನ ಮರಣದಲ್ಲಿ ಆತನ ದೈವಿಕತ್ವವನ್ನು ನಾವು ನೋಡ್ತೀವಿ. ಆತನ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ. ಆತನಲ್ಲಿ ನೀನು ನಂಬಿಕೆ ಇಟ್ಟಿದ್ರೆ ನಿಜವಾಗಲೂ ದೇವ್ರ ಮಹಿಮೆಯನ್ನು ನೀನು ಕಾಣ್ತೀಯ. ದೇವ್ರು ನಿನ್ನ ಆಶೀರ್ವದಿಸಲಿ.